ಅಭಿಮಾನಿ ದೇವರಿಗೆ ನಮಸ್ಕಾರ. ವೇದಿಕೆ ಮೇಲೆ ನನ್ನ ಆತ್ಮೀಯರಾದಂಥ ವನಬಳಕೆ ಬರ್ತಾರೆ, ಅವರಿಗೆ ನನ್ನ ಪ್ರಣಾಮಗಳು. ಮುಖ್ಯವಾಗಿ ದೊಡ್ಡ ಹುಲ್ಲೂರು ರುಕ್ಕುಜಿ ಅವರು ನನಗೆ 30 ವರ್ಷಗಳ ಗೆಳೆಯ. ಅವರಿಗೆ ಅಭಿನಂದನೆ, ನಮಸ್ಕಾರ, ಪ್ರಣಾಮ, ಶರಣು ಎಲ್ಲವನ್ನ ನೋಡಿ. ಒಬ್ಬ ಹಳ್ಳಿ ಹುಡುಗ ಒಂದು ಹಬ್ಬ ಅನ್ನೋದು ಒಂದು ಇತಿಹಾಸ. ರಾಜ್ಕುಮಾರ್ ಅನ್ನೋ ಮುತ್ತರಾಜು ಒಬ್ಬ ಹಳ್ಳಿ ಹುಡುಗ. ಆ ಹಳ್ಳಿ ಹುಡುಗ ಇವತ್ತು ಈ ನಾಡಿನ ಒಂದು ಹಬ್ಬ ಆಗಿದೆ, ಜಾನಪದ ಹಬ್ಬ. ಅದು ಸಾಮಾನ್ಯವಾದ ವಿಷಯವಲ್ಲ. ಅದು ನೀವು ಕಂಡಿದ್ದೀರಿ, ನಾನು ಕಂಡಿದ್ದೀರಿ, ಈ ನಾಡು ಕಂಡಿದೆ, ಈ ರಾಷ್ಟ್ರ ಕಂಡಿದೆ. ಹಾಗೆಯೇ ನಮ್ಮ ಸುರೇಶ್ ಅಮೆಜಾನ್ ಕಾಡಲ್ಲಿ ಬಹಳ ವಿಸ್ತೀರ್ಣ ಏನಂದರೆ 1 ಎಕರೆ ಜಾಗದಲ್ಲಿ 1 ಲಕ್ಷ ಗಿಡಗಳಿರ್ತವೆ. 1 ಎಕರೆ ಜಾಗದಲ್ಲಿ 1 ಲಕ್ಷ ವಿಧ ವಿಧವಾದ ಗಿಡಮರಗಳು ಅಲ್ಲಿದ್ದಾರೆ. ಅಂಥ ಕಾಡು. ನಮ್ಮಲ್ಲಿ ಮೆಣಸಿನಕಾಯಿ, ಕೊತ್ತಂಬರಿ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳು. ಅಲ್ಲಿ ಕೊತ್ತಂಬರಿ ಮತ್ತು ಮೆಣಸಿನಕಾಯಿ 100 ಅಡಿ ಎತ್ತರ ಬೆಳೀತಾರೆ. ಕೊತ್ತಂಬರಿ ಮರ 100 ಅಡಿ ಎತ್ತರ. ಹಾಗೆ ಅಲ್ಲಿ ಹುಲ್ಲು ಸುಮಾರು 60 ಅಡಿ 70 ಅಡಿ ಬೆಳೆಯುತ್ತೆ. ನಾನು ಯಾಕೆ ಮಾತಾಡ್ತಿದ್ರೆ, ಒಬ್ಬ ಹಳ್ಳಿ ಹುಡುಗ ಈ ನಾಡಿನ ಜಾನಪದ ಹಬ್ಬ ಆಗಿದ್ದನ್ನು ಒಂದು ಹುಲ್ಲು ದೊಡ್ಡ ಹುಲ್ಲಾಗಿ ಅದನ್ನು ಒಂದು ದಾಖಲೆ ಮಾಡುವ ಕೆಲಸ ಮಾಡುತ್ತಲ್ಲ, ಅದು ರುಕ್ಕುಜಿ. ಅವರ ಹೆಸರು ದೊಡ್ಡ ಹುಲ್ಲು ರುಕ್ಕುಜಿ. ಹುಲ್ಲು ನಾವು ಚಿಕ್ಕದಕ್ಕಿದ್ರೆ ಮೊದಲೇ ದೊಡ್ಡ ಹುಲ್ಲು, ಇದು ದೊಡ್ಡ ಹುಲ್ಲು ಅನ್ನೋದು ನಾನು ಮಾಡಿದ್ರೆ ದೊಡ್ಡ ಕೆಲಸ ಮಾಡ್ತೀನಿ ಅಂತ ಅವರು ಹುಟ್ಟಿ ಬಂದಿದ್ದಾರೆ. ಅದರ ಬಗ್ಗೆ ಸಮಯ ಮತ್ತು ಸ್ಫೂರ್ತಿ ಸಿಕ್ಕಿದ್ದು ರಾಜ್ಕುಮಾರ್ ಅನ್ನುವ ಆ ವಿಷಯ ಅವರನ್ನು ಇವತ್ತು ದೊಡ್ಡ ಹುಲ್ಲು ಊರಿನ ರುಕ್ಕುಜಿ. ಅವರ ಪುಣ್ಯ. ಅವರು ಈ 15ರಿಂದ 17 ವರ್ಷದ ಈ ವ್ರತವನ್ನು ಮಾಡೋಕ್ಕೆ ಹೊರಟಾಗ ಅವರ ಹಿತೈಷಿಗಳಲ್ಲಿ ಬಹಳ ಬುದ್ಧಿವಂತರೆಲ್ಲ ಲೇ ರುಕ್ಕುಜಿ 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 ಅಂದಿದ್ದಾರೆ. ಇವರು ಅವ್ರ ಹೆಂಡತಿ ನಕ್ಕುಜಿ ಜಾವಜಿ ಜನ ರುಕ್ಕುಜಿ ನಕ್ಕುಜಿ ನಕ್ಕೋ ತಾಯಿ ಅವ್ರ ಹೆಂಡತಿ ಅದನ್ನು ನಡೆಸುವಂತ ಸಾಕೋಗ್ತಾರೆ. ನಮ್ಮ ದೇಶದಲ್ಲಿ ಪನಿಷ್ಮೆಂಟು 12 ವರ್ಷ ಅಥವಾ 14 ವರ್ಷ. 12 ವರ್ಷ ಪಾಂಡವರಿಗೆ, 1 ವರ್ಷ ಎಕ್ಸ್ಟ್ರಾ ವನವಾಸ. ರಾಮನಿಗೆ 14 ವರ್ಷ ವನವಾಸ, ಈ ಅಪ್ಪನಿಗೆ 17 ವರ್ಷ ವನವಾಸ. ಆದರೆ ಆ 17 ವರ್ಷದ ಆ ವನವಾಸದಲ್ಲಿ ಆ ಯಪ್ಪ ಎಷ್ಟು ತೀಕ್ಷ್ಣವಾಗಿ, ಎಷ್ಟು ಕಠೋರವಾಗಿ, ಎಷ್ಟು ನಿಷ್ಠೂರವಾಗಿ ಬರೀತಿದ್ರು ಕಾಲದಲ್ಲಿ ಅಂತ ನನಗೆ ಏನಾಗಿ ಗೊತ್ತು. ಅಷ್ಟು ನಿಷ್ಠೂರವಾದ ಪತ್ರಕರ್ತರು. ಇವತ್ತು ಅವರು ಒಂದು ವಿನಯದ ಸಾಕಾರ ಮೂರ್ತಿ ಆಗಿದ್ದಾರೆ. ಯಾಕೆ ಅಂತಂದರೆ ನೋಡಿ, ವಿದ್ವತ್ಗಳಲ್ಲಿ ಎಂತೆಂಥದ್ದು ವಿದ್ವತ್ತಿದೆ. ಆದರೆ ವಿನಯ ಅನ್ನೋದಕ್ಕೆ ಒಂದು ವಿದ್ವತ್ತನ್ನು ತಂದುಕೊಟ್ಟರು ರಾಜ್ಕುಮಾರ್. ನೋಡಿ, ವಿನಯನೇ ಒಂದು ವಿದ್ವತ್. ಇವರು 15 ವರ್ಷ ಅವ್ರ ಫೋಟೋ ನೋಡಿ, ಅವ್ರ ಚರಿತ್ರೆ ಕೇಳಿ, ಅವ್ರ ಕಥೆ ಕೇಳಿ ದಾಖಲೆ ಮಾಡ್ತಾ ಇವರೇ ಒಂದು ವಿನಯದ ಮೂರ್ತಿ ಆಗ್ತಿದ್ದಾರೆ. ಅಷ್ಟೊಂದು ವಿನಯ. ಅದು ರಾಜ್ಕುಮಾರ್ ಅವರ ಪ್ರಭಾವ. ಮನುಬಳಿಗಾರರು ಮತ್ತು ನಾವೆಲ್ಲ ಅನುಕೂಲ ಇದ್ದೀವಿ. ಕನ್ನಡ ನಾಡಿನಲ್ಲಿ ಕನ್ನಡಿಗರಿಗೆ ಇರಬೇಕಾದಷ್ಟು ಅಭಿಮಾನ ಇಲ್ಲ. ಅದು ಎಷ್ಟು ಸರಿ ಯೋಚನೆ ಮಾಡಿದ್ರು ಸರಿನಾ ತಪ್ಪ ಅನಿಸುತ್ತೆ. ಆದರೆ ರಾಜ್ಕುಮಾರ್ ಅವರು ನೋಡಿದ್ರೆ ಅವ್ರು ಯಾವತ್ತು ಕನ್ನಡಿಗರೇ ಎದ್ದೇಳಿ ನಡೀಲಿ ಹೋರಾಡಲಿ ಯಾವತ್ತಾದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಯಾವತ್ತೂ ಕೊಟ್ಟಿಲ್ಲ. ಅವರು ವೇದಿಕೆ ಮೇಲೆ ಬರ್ತಾರೆ, ಕೈ ಮುಗಿತಾರೆ,
ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ, ಮಾತಾಡಿದ ಹಾಗೆ ನಡ್ಕೋತಾರೆ, ನಡೆದದನ್ನ ಆಡಿ ಮಾಡಿ ತೋರಿಸ್ತಾರೆ ಮತ್ತು ಮೌನವಾಗಿರ್ತಾರೆ. ಅವರು ಕನ್ನಡಿಗರು ಅಂತ ಅವರು ನಾವು ಕೂಡ ನಾವು ಮಾಡೋರು ರಾಕ್ಷಸರು ಇದ್ದಾರೆ, ಅವರು ಬೇರೆ ಕಡೆ. ಆದರೆ ಕನ್ನಡ ಅಂದರೆ ಸಂಸ್ಕೃತಿ, ಅದು ಅಂತರಂಗದಲ್ಲಿ ಕುದಿಯುತ್ತಾ ಪರಿಪಾಕವಾಗುವ ಒಂದು ರಸ ಸೃಷ್ಟಿ. ಕನ್ನಡದ ಕೆಲಸ ತಾನಾಗಿ ಬರ್ತಾ ಇಲ್ಲ, ಹಾಕ್ಕೊಂಡು ಬರ್ತಾ ಇದೆ. ನಿಮಗೆ ಗೊತ್ತಿಲ್ಲ, ಇಡೀ ದಕ್ಷಿಣ ಭಾಷೆಗಳಲ್ಲಿ 5 ಭಾಷೆ, ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಇನ್ನೊಂದು. ಈ 5 ಭಾಷೆಗಳಿಗೆ ಲಿಪಿ ಯಾರು ಕೊಟ್ಟಿದ್ದು? ತಮಿಳು ನಾನು ಅಂತ ಒಬ್ಬೇ ಹೊಡಿದ್ದೆ, ಸತ್ಯವಾಗ್ಲೂ ಇಲ್ಲ. ತಮಿಳು ಮತ್ತು ಎಲ್ಲ ಭಾಷೆಗಳಿಗೆ ಲಿಪಿಯನ್ನು ಇದು ಮೊದಲು ಕನ್ನಡ ಭಾಷೆ. ಕನ್ನಡ ಭಾಷೆ ಒಬ್ಬೇ ಹೊಡಿತಾ ಇದೆಯಾ? ನಾನು ಲಿಪಿ ಕೊಟ್ಟೆ ಅವರು ಹೇಳ್ತಾರೆ. ಅದು ಕಾವೇರಿ ನದಿಯ ಒಂದೊಂದೇ ಹನಿ ಹೇಗೆ ಭೂಮಿ ಮೇಲೆ ಬಂದು ತೊರೆಯಾಗಿ ನದಿಯಾಗಿ ಹರಿದು ಎಲ್ಲರೂ ಜೀವ ಕೊಟ್ಟು ಕರಳಿಸಿರುತ್ತೋ ಹಾಗೆ ಕೆಲಸ ಮಾಡುವುದು ಕನ್ನಡ ಭಾಷೆ ಮತ್ತು ಆ ಕನ್ನಡ ಸಂಸ್ಕೃತಿ. ಅದಿರೋದು ಹಾಗೆ. ರಾಜ್ಕುಮಾರ್ ಅವರು ಒಂದು ಮೌನವಾಗಿ ಒಂದು ಕ್ರಾಂತಿನ ಮಾಡ್ತಾ ಇದ್ರು. ಮೌನವಾಗಿ ನನ್ನ ಹತ್ರ ಹೇಳ್ತಾ ಇದ್ರು, ಸುಲೇಖವ್ರೆ, ನೀವು ಏನು ಮಾಡ್ತೀರೋ ಗೊತ್ತಿಲ್ಲ, ನೀವು ಮಾಡೋ ಹಾಡು ನನ್ನ ಮೇಲೆ ಪರಿಣಾಮ ಬೀಳಿ, ನನ್ನ ಮೇಲೆ ಪರಿಣಾಮ ಬೀಳಿದ್ರೆ ಜನ ಅದು ನೋಡಿದ ಕೂಡಲೇ ಅದು ಅವ್ರ ಪರಿಣಾಮ ಅಷ್ಟೇ. ನಾನು ಒಂದು ಕನ್ನಡಿ ಅಷ್ಟೇ. ಅಂದರೆ ನಾನೇನು ವ್ಯಕ್ತಪಡಿಸಲ್ಲ, ನಿಮ್ಮ ಸಂದೇಶನ ನನ್ನ ಮೇಲೆ ಹಾಕಿ ನಾನು ಅದನ್ನು ಆಡಿ ತೋರಿಸ್ತೀನಿ, ಜನ ಅದನ್ನು ಪಾಲಿಸ್ತಾರೆ. ಹಾಗೆ ಕನ್ನಡ ನಾಡಿನ ಜನ ಅವರು ಅಂತರಂಗದಲ್ಲಿ ಜ್ಞಾನಿಗಳು, ಮನಸ್ಸಿನಲ್ಲಿ ಜ್ಞಾನಿಗಳು ಮತ್ತು ಶಾಂತಿ ಪ್ರಿಯರು ಮತ್ತು ಏನು ನಡೀತಿದೆ ಅಂತ ಗೊತ್ತಿದೆ. ಪ್ರತಿ ಕ್ಷಣ ಒಂದೊಂದು ಸಣ್ಣ ಅಭಿಮಾನದ ತೋಟನಾದರೂ ಕನ್ನಡ ಸೇರಿಸ್ತಾ ಇದ್ದಾರೆ. ಅದು ನಿಧಾನವಾಗಿ ಕ್ರೋಢೀಕೃತವಾಗ್ತಾ ಇದೆ. ಅದರ ಪರಿಣಾಮ ಮುಂದೆ ಬರ್ತಾರೆ. ಅಂದರೆ ಕನ್ನಡ ಎಷ್ಟು ಶಾಂತಿ ಪ್ರಿಯ, ಎಷ್ಟು ಹೃದಯ ಪ್ರಿಯ ಆಗ್ತದೋ, ಇನ್ನೇನು 3ನೇ ಮಹಾಯುದ್ಧದ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಆ ವಾಸನೆ ಬಂದ ಕೂಡಲೇ ನಿಮಗೆ ನಮ್ಮ ಕನ್ನಡದ ಮಹಿಮೆ ಗೊತ್ತಾಗುತ್ತೆ. ಅದು ಶಾಂತಿ ಮಂತ್ರ ಕನ್ನಡ, ಅದು ಶಾಂತಿ ಮಂತ್ರ ಕನ್ನಡ. ಅಂತ ಕನ್ನಡದ ಜನಪದ ನಾಯಕ ಡಾಕ್ಟರ್ ರಾಜ್ಕುಮಾರ್ ನೋಡಿ. ರೈತರ ಎಲ್ಲ ಬದುಕಿಗೆ ಒಂದು ಗ್ಲಾಮರ್ ಕೊಟ್ಟವರು ಅಂದರೆ ಡಾಕ್ಟರ್ ರಾಜ್ಕುಮಾರ್. ನಮಗೆ ಒಂದು ತತ್ವ ಇರುತ್ತೆ. ಆ ತತ್ವವು ಎಲ್ಲ ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ. ನಮಗೆ ಕುವೆಂಪು ಒಂದು ತತ್ವ, ಆ ತತ್ವ ಓದಿದರಿಗೆ ಇಂಟೆಲೆಕ್ಚುವಲ್ಸ್ಗೆ ಗೊತ್ತಾಗುತ್ತೆ. ಆದರೆ ಆ ತತ್ವದ ಆಕಾರ ಇದೆಯಲ್ಲ, ಅದು ಡಾಕ್ಟರ್ ರಾಜ್ಕುಮಾರ್. ನಮಗೆ ಎಲ್ಲ ಕನ್ನಡದ ತತ್ವಗಳು ಗೋಚರವಾಗುವುದು ರಾಜ್ಕುಮಾರ್ ಅವರ ರೂಪದಿಂದ. ಅಂತ ರಾಜ್ಕುಮಾರ್ ಅವರ ಚರಿತ್ರೆಯನ್ನು ನಮ್ಮ ಕೋಜಿ ಬಹಳ ಸೊಗಸಾಗಿ ತಪಸ್ಸಾಗಿ ಸ್ವೀಕರಿಸಿ ಕೆಲಸ ಮಾಡಿದ್ದಾರೆ. ನನ್ನ ಮಾತಿಗೂ ಈಗ ಸ್ವಲ್ಪ ನೆಮ್ಮದಿ ಏನಂದರೆ, ನಾನು ಮೊದಲೇ ಮಾತಾಡಿದೆ ನೋಡಿ, ಆಗಲೇ ಒಂದು ಮಂಗಳ ವಾರ್ತೆಗಳು ಕಳಿಸ್ತಾ ಇತ್ತು. ಈ 2 ಪುಸ್ತಕಗಳನ್ನು ತಯಾರು ಮಾಡೋದಕ್ಕೆ ಎಷ್ಟೋ ಜನ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಗೌರವ ಕೊಟ್ಟು ಅವರಲ್ಲಿ ಮಾತಾಡ್ತೀವಿ. ಅವರು ನೀವು ಕೊಟ್ಟ ಚಪ್ಪಾಳೆಯಿಂದ ಆನಂದ ಪಡ್ತಿದ್ದಾರೆ. ಆ ಮಂಗಳ ವಾಕ್ಯ, ನಿಮ್ಮ ಚಪ್ಪಾಳೆ ಆ ಕೆಲಸ ಮಾಡಿದವರಿಗೆ ಸ್ವಾಮಿ ಕೊಟ್ಟಿದೆ, ಆಕ್ಸಿಜನ್ ಕೊಟ್ಟಿದೆ. ಈಗ ಈ ಸಮಾರಂಭ ಬಹಳ ಚೆನ್ನಾಗಿದೆ. ಅವರು ಶ್ರೀಮಂತರು ನೋಡಿ, ಎಷ್ಟು 15 ವರ್ಷದಿಂದ ಅವರು ಹೊರಗಡೆ ಬಂದಿಲ್ಲ. ಇವತ್ತು ಪಾಪ ವೇದಿಕೆ ಮೇಲೆ ಬಂದು ಚೆನ್ನಾಗಿ ಮುಂದುವರೆದು ಹೋಗಿದ್ದಾರೆ. ಅಂಥ ರಾಮನ ಹಿಂದೆ ವನವಾಸಕ್ಕೆ ಪಾಪ ಸೀತೆ ಜೊತೆ ಹೋಗಿತ್ತು. ಅಂತಹ ಧರ್ಮರಾಯ ಹಿಂದೆ ದ್ರೌಪದಿ ಪಾಪ ಜೊತೆಲೇ ಇತ್ತು. ಈ ಅಪ್ಪ ಮನೆಯಲ್ಲೇ ಬಿಟ್ಟು ಈ ಅಪ್ಪ ಈ ಕೆಲಸ ಮಾಡಿದ್ದಾನೆ. ರುಕ್ಕೋಜಿ ಈ ಅಕ್ಷರದಲ್ಲಿ ಆದರೂ ರುಕ್ಕೋಜಿಯವರೇ, ನಿಮ್ಮ ಈ ಕೆಲಸ ಒಂದು ತಪಸ್ಸಿನಲ್ಲಿ ಮಾಡಿದ್ದೀರಿ. ಯಾವುದೋ ಒಂದು ಸಣ್ಣ ಅಪವಾದವನ್ನು ನೀವು ಸರಿಪಡಿಸಿದ್ದೀರಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ನಮ್ಮ ಕನ್ನಡ ನಾಡಿನ 3 ದಿಕ್ಕುಗಳಲ್ಲಿ ಒಂದು ಕುವೆಂಪು ಒಂದು ದಿಕ್ಕು, ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಒಂದು ದಿಕ್ಕು, ಡಾಕ್ಟರ್ ರಾಜ್ಕುಮಾರ್ ಒಂದು ದಿಕ್ಕು. ಇನ್ನು 4ನೇ ದಿಕ್ಕು ನಮ್ಮ ಜನ. ಈ ಜನ ಈ 4 ದಿಕ್ಕುಗಳಾಗಿ ಈ ನಾಡನ್ನು, ಈ ನುಡಿಯನ್ನು ಕಟ್ತಾ ಇದ್ದಾರೆ.
ಪ್ರೇಕ್ಷಕರೇ, ಕನ್ನಡಿಗರೇ, ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಮಾತೃಭಾಷೆ ಕನ್ನಡದ ಚಿಂತೆ ಅಲ್ಲ. ಮಾತೃಭಾಷೆ ಕನ್ನಡ ಇವತ್ತು ಮೊದಲಕ್ಕೆ ಸಿಕ್ಕಿದೆ. ಕನ್ನಡ ನಾಡಿನಲ್ಲಿ ಬೇರೆ ಮಾತೃಭಾಷೆಗಳು ಇದ್ದಾವೆ, ಅವೆಲ್ಲ ಶಿಕ್ಷಣಕ್ಕೆ ಪ್ರಥಮ ಅಂತ ಉಪಯೋಗಿದ್ದಾರೆ. ಅದರಿಂದ ಮಾತೃಭಾಷೆ ವಿಷಯನ ಬಿಟ್ಟು ಇದು ನಮ್ಮ ರಾಜ್ಯ ಭಾಷೆ. ಈ ಕನ್ನಡ ನಮ್ಮ ರಾಜ್ಯ ಭಾಷೆ. ಈ ರಾಜ್ಯ ಭಾಷೆಯನ್ನು ಕಾಪಾಡಿಕೊಳ್ಳೋಕ್ಕೆ ನಾವು ಯಾವಾಗಲೂ ಅಭಿಮಾನಿಗಳಾಗಿರಬೇಕು. ರಾಜ್ಕುಮಾರ್ ಅವರ ದಾರಿಯನ್ನು ನೆನೀತಿರಬೇಕು, ಕನ್ನಡವನ್ನು ಆಡ್ತಿರಬೇಕು, ಹಾಡ್ತಿರಬೇಕು, ರಾಜ್ಕುಮಾರ್ ಅವರನ್ನು ಅನುಸರಿಸ್ತಿರಬೇಕು. ಈ ರಾಜ್ಯ ಭಾಷೆ ನಮ್ಮ ಆಸ್ತಿ ಅನ್ನೋದನ್ನು ತಿಳ್ಕೊಳ್ಬೇಕು. ರಾಜ್ಕುಮಾರ್ ಅವರ ಒಂದೇ ಒಂದು ಸಮಯದ ಉದಾಹರಣೆ ಹೇಳಿಬಿಟ್ಟು ನನ್ನನ್ನು ಅರ್ಥ ಮಾಡ್ತೀನಿ. ನಾನು ತುಂಬ ಜನಪ್ರಿಯನಾಗಿ ಸಂಗೀತ ನಿರ್ದೇಶನಾಗಿದೆ. ಲಹರಿ ವೇಲು ಸಂಸ್ಥೆಯವರು ಅಯ್ಯಪ್ಪ ಸ್ವಾಮಿ ಮೇಲೆ ಹಾಡು ಮಾಡಿಸ್ಕೊಡಿ ಕೇಳಿದವರಿಗೆ ಅವರು ನನ್ನನ್ನು ಕೇಳಿದ್ರು. ನನಗೆ ಸಮಯ ಇರಲಿಲ್ಲ. ಆದರೂ ರಾಜ್ಕುಮಾರ್ ಅವರು ಬೆಳಿಗ್ಗೆ ಹೊತ್ತು ನೀವು ತಿಂಡಿ ತಿಂದಿರಲ್ಲ, ತಿಂಡಿ ತಿನ್ನೋದಕ್ಕೆ ಮುಂಚೆ ಕೈ ತೊಳ್ಕೊಂಡು ಕೂತ್ಕೊಳ್ತಾರಲ್ಲ, ಒಂದು 10 ನಿಮಿಷ ಸಿಕ್ಕಿದ್ರೆ ಆ 10 ನಿಮಿಷದಲ್ಲಿ ನನ್ನನ್ನು ಹಾಡು ಮಾಡ್ತೀವಿ. ಅದು ಆಡಿಯೋ ಕಂಪ್ನಿಯವ್ರು ಕೇಳಬೇಕಿತ್ತು. ಇವರು ನನ್ನನ್ನು ಕೇಳ್ತಿದ್ದಾರೆ, ಆ 10 ನಿಮಿಷವನ್ನು ಹಾಡು ಮಾಡಿ ನಾನು ಬರೋದು ಹಾಡ್ಕೊಳ್ತೀನಿ. ಮಧ್ಯಾಹ್ನ ಲಂಚ್ ಟೈಮಲ್ಲಿ ಒಂದು ಅರ್ಧ ಗಂಟೆ ಸಿಕ್ಕಿದಲ್ಲ, ಆ ಬಿಡುವನ್ನು ಹಾಡು ಮಾಡ್ಕೊಳ್ಳಿ. ರಾತ್ರಿ 9 ಗಂಟೆ ಕೆಲಸ ಮುಗಿದ್ಮೇಲೆ ಒಂದು ಅರ್ಧ ಗಂಟೆ ಬಿಡು ಮಾಡ್ಕೊಳ್ಳಿ. ದಿನಕ್ಕೆ 3 ಹಾಡು ಮಾಡಿ. ನನಗೆ ದಿಕ್ಕಪ್ಪು ಏನು ಮಾಡಬೇಕು ಗೊತ್ತಿಲ್ಲ. ಮದ್ರಾಸ್ನಲ್ಲಿ ಬೆಳಿಗ್ಗೆ 5 ಗಂಟೆಗೆ ಒಂದು ಹಾಡು ಮಾಡಿ ಬೆಳಿಗ್ಗೆ 7 ಗಂಟೆ ಹೊತ್ತಿಗೆ ಸಾಂಗ್ ರೆಕಾರ್ಡ್ ಮಾಡಿಟ್ಟಿದ್ದೆ. 7 ಗಂಟೆಗೆ ವಿನಯ ವಿದ್ಯಾರ್ಥಿ ಹತ್ರ ಅಣ್ಣ ತಂದು ಇಬ್ಬರು ಬಂದು ಪ್ರಶಾಸನೆ ಹೇಳ್ಕೊಳ್ತಿರೋರು. ಅವರು ಆ ಹಾಡು ಕೊಟ್ಟರೆ 8 ಕಾಲ ಒಳಗಡೆ ಆ ಹಾಡನ್ನು ಮುಗಿಸೋರು. ಅವರು ಮೇರು ಪರ್ವತ ಡಾಕ್ಟರ್ ರಾಜ್ಕುಮಾರ್. ನಾನು ಸಣ್ಣ ಬುರುಕಟ್ಟಿ ಒಂದು ಹಾಡಿಗೋಸ್ಕರ ಬೆಳಗಿನ ಜಾವ 5 ಗಂಟೆಗೆ ಯೋಗ ಮಾಡಿ 7 ಗಂಟೆಗೆ ತನ್ನ ಎಲ್ಲ ಸಾಹಿತ್ಯನ ಮತ್ತು ಒಂದು ಹಾಡೋಸ್ಕರ ಕೂತಿರೋರು. ಈ ರೀತಿ 8 ದಿವಸ ಬೆಳಿಗ್ಗೆ ಕೂತಿರೋರು, 8 ಹಾಡು ಮಾಡ್ತಾರೆ. ಈ ವ್ಯಾಪಾರಿ ವೇಗುಗೆ ಅವರ ಅಣ್ಣನಿಗೆ ತೃಪ್ತಿ ಇರಲಿಲ್ಲ. ಅಣ್ಣವರೇ 8 ಆಯಿತು, ಇನ್ನೂ ಒಂದು ಹಾಡು ಮಾಡಿಸಿ. ನಾನು ಹೇಳಿದ್ವಿ, ಅಷ್ಟು ದೊಡ್ಡ ವ್ಯಕ್ತಿನ ಎಷ್ಟು ಕಾಲಕ್ಕೂ ಸತಾಯಿಸ್ತಾ ಇದ್ವಿ, ಇನ್ನೊಂದು ಹಾಡು ಸತಾಯಿಸ್ತಾ ಇದ್ವಿ, ಬಿಡ್ರಿ ಅಲ್ಲೇ ಬಿಡಿ ಅಂದ್ಬಿಡಿ. 8 ದಿವಸ ಅವರಿಗೆ ಇನ್ನೊಂದು ದಿವಸ ಬಂದಬೇಕಾಗುತ್ತೆ. 8 ನಂಬರ್ ಸಿಗಲಿಲ್ಲ, 9 ಮಾಡೋಣ, ನೀವು ಮಾಡಿ ಸರ್ ಈಗ ಸಮಯ ಇಲ್ಲ, ನೀವು ಆಡೋದಲ್ಲ, ನೀವು ಮಾಡೋರು, ನೀವು ಮಾಡಿ. ನನಗೆ ಹೇಳಿ ಮಾತು ಕೇಳಿ ರೋಮಾಂಚನಾಗಿ ಅಲ್ಲೇ ಒಂದು ಮಾತು ಹೇಳಿ, ದಿಢವಾಗಿ ಹೋಗಿದ್ದೀಯ ಹಿರಿಯೋರ ಗಾಂಧಿ ಮಾತು, ಹೇಳೋದು ಮಾಡಲಾರ, ಮಾಡುವವನು ಹೇಳಲಾರ ಅಂತ. ನೋಡಿ, ನಾನು ಹೇಳಿಕೊಂಡೆ, ನೀವು ಹಾಡಿ ಕಟ್ಟಿಬಿಟ್ರಿ, ನಡೆಯಲಿದ್ದು. ನಾನಲ್ಲಿ ಶುದ್ಧಿ ಹಾಕಿ ಹಾಡು ಸಿದ್ಧಪಡಿಸಿದೆ, 8 ಕಾಲಿ ಹಾಡಿರ್ಬೋದು. ಈಗ ನಾನು ಹೇಳ್ತೀನಿ, ಕನ್ನಡಿಗರು ಬೊಬ್ಬೆ ಹೊಡಿಬಾರಲ್ಲ, ಹೇಳದೆ ಕನ್ನಡವನ್ನು ಪ್ರೀತಿಸುವ ಕನ್ನಡಿಗರು. ಈ ಕನ್ನಡದ ಪ್ರೀತಿ ಶಾಶ್ವತ, ತಾಯಿಯ ಪ್ರೀತಿಯ ಕನ್ನಡ ಇದು. ಆದ್ದರಿಂದ ಕನ್ನಡಿಗರು ನಿಜವಾಗಿಯೂ ನಿರಭಿಮಾನಿಗಳಲ್ಲ, ಅವರು ಅಭಿಮಾನಿಗಳು. ಆ ಅಭಿಮಾನದ ಮೂಲ ಸೇವೆ ಡಾಕ್ಟರ್ ರಾಜ್ ಕುವೆಂಪು ಅವರಿಗೆ ನಾವು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಮುಂದೆ ಇದು ರಾಜ್ಯೋತ್ಸವವಾಗಲಿ ಅಂತ ನಾನು ಹೇಳ್ತೀನಿ.